ಗದಗ ಜಿಲ್ಲೆ ರೋಣ ತಾಲೂಕು ಮಲ್ಲಾಪುರ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಬೆಳ್ಳಿ ಮೂರ್ತಿ ಹಾಗೂ ಬೆಳ್ಳಿ ಸತ್ತಿಗೆ ಗೋಪುರದ ಕಳಸಾರೋಹಣ 4 ಜೋಡಿ ಸಾಮೂಹಿಕ ವಿವಾಹ ಇಂದು ಜರುಗಿತು. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಗೋಪುರದ ಕಳಸ ಲೋಕಾರ್ಪಣೆ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಗುರು ಸಿದ್ಧ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋತಾಣ ಪುಣ್ಯಾರಣ್ಯ ಪತಿರ್ವನ ಮಠ ನರಗುಂದ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಸಮ್ಮುಖ ಶ್ರೀ ಗುರು ಮಲ್ಲಯ್ಯ ಪುರಾಣಿಕ್ ಮಠ ಶ್ರೀ ಪರಮಪೂಜ್ಯ ಸದಾಶಿವ ಮುತ್ಯ ಬಂಬಾಲಾದಿ ಶಾಖಾ ಮಠ ಹಿಡಕಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಪ್ಪ ಸಿ ಕೂರುಡಗಿ ಪ್ರಗತಿಪರ ರೈತರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಂಕರ್ ಶ್ರೀ ಕಳೆಗೊನ್ನವರ್, ಶ್ರೀ ವಿಠ್ಠಲ ಸಿದ್ದಪ್ಪ ಸಿಪರ್ಮಟ್ಟಿ, ಈರಪ್ಪ ವಿ ಕುರಡಗಿ, ಶಿವನಪ್ಪ ಅರವಣಿಸಿ, ನೆಹರು ಕಂಬಳಿ, ಬಾಲಚಂದ್ರ ಸಿ ನಾಗಸಮುದ್ರ, ಮಲ್ಲಪ್ಪ ಸಿ ಕೋರುಡಗಿ ಸೇರಿದಂತೆ ಶ್ರೀ ಬೀರಲಿಂಗೇಶ್ವರ ಸೇವಾ ಸಮಿತಿ, ಬೈರಲಿಂಗೇಶ್ವರ ಸೇವಾ ಸಮಿತಿ, ಕಂಬಳಿ ನೇಕಾರರ ಸಂಘದ ಅಧ್ಯಕ್ಷರಾದ ಸರ್ವ ಸದಸ್ಯರು, ಶ್ರೀ ಕನಕದಾಸ ಯುವಕ ಮಂಡಳ ಸೇವಾ ಸಮಿತಿ, ಶ್ರೀ ರಾಯಣ್ಣ ಅಭಿಮಾನಿ ಬಳಗದವರು, ಮಲ್ಲಾಪುರ ಗ್ರಾಮದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂದು ರಾತ್ರಿ 10 ಗಂಟೆಗೆ ಸೀಮೆ ಲಕ್ಕಮ್ಮ ನಾಟ್ಯ ಸಂಘ ಕೆಸರುಕೊಪ್ಪ ಇವರು ಬೀರಸಿದ್ದೇಶ್ವರ ಅರ್ಥಾತ್ ಭಂಡಾರದ ಮಹಿಮೆ ಎಂಬ ನಾಟಕವನ್ನು ನೆರವೇರಿಸುವರು. ಕುಮಾರ್ ವಾಯ್ ಎಂಡಿಗೇರಿ ಅಧ್ಯಕ್ಷರು, ಉಣ್ಣೆ ಮತ್ತು ಕಂಬಳಿ ಸೊಸೈಟಿ, ಉಣ್ಣೆ ಮತ್ತು ಕಂಬಳಿಯ ಸೊಸೈಟಿಯ ನಿರ್ದೇಶಕ ಮಂಡಳಿ ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಸುಚಿತ್ರವಾಗಿ ನಡಿಬೇಕಾದ್ರೆ ನಮ್ಮ ಗ್ರಾಮದ ಪೂರ್ವಜರು ಒಳ್ಳೆ ಪರಂಪರೆಯನ್ನ ಹಾಕಿಕೊಟ್ಟಾರ ನಮಗೆಲ್ಲರೂ. ಆ ಪರಂಪರೆಯಿಂದ ಅವತ್ತಿನ ದಿವಸ ಪಂಚಾಕ್ಷರಿ ಅಪ್ಪುಗಳಿಗೆ ನಮ್ಮೂರಾಗ ದಾಸೋಹವನ್ನ 6 ತಿಂಗಳ ಕಾಲ ಬಹಳ ಕಠಿಣ ಪ್ರಸಂಗ ಅವತ್ತು ಪಂಚಾಕ್ಷರಿ ಅಪ್ಪುಗಳಿಗೆ. ಅಂಥದ್ರಲ್ಲಿ ನಮ್ಮ ಗ್ರಾಮದವರು ನಮ್ಮ ಊರಲ್ಲಿ ಇರಿಸಿ ಅವರಿಗೆ ದಾಸೋಹ ಮತ್ತು ಸಂಗೀತ ಶಾಲೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪುಣ್ಯದ ಫಲವಾಗಿಯೇ ನಮ್ಮೂರಾಗಿಂತ ಬೆಳ್ಳಿ ಮೂರ್ತಿಗಳಾಗ್ತವು. ಅದೇನು 2 ತಿಂಗಳದೊಳಗೆ ಬೀರಲಿಂಗೇಶ್ವರ ದೇವಸ್ಥಾನದವರು 35-40 kg ಬೆಳ್ಳಿನ ಕೂಡಿಸ್ಬೇಕಂತಂದ್ರೆ ಆ ಬೀರಲಿಂಗೇಶ್ವರ ಮತ್ತು ದೂಸಂಗಿ ಸಿದ್ಧನ ಕೃಪಾ ಕಟಾಕ್ಷ ಎಷ್ಟೈತೆ ಅನ್ನಕ ಇದು ಒಂದು ಉದಾಹರಣೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಆದರೂ ಕೂಡ ಬೆಳ್ಳಿ ಕವಚದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೆ ಈಗ ಈ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಗ್ರಾಮದ ಜಂಗಮಾ ಮೂರ್ತಿಗಳಲ್ಲಿಯೂ ಕೂಡ ಶರಣೆಂದು, ಹಾಗೆ ಸದಾಶಿವ ಮುತ್ಯಾನವರು ಆಗಮಿಸಿ ಇಡ್ಕಲ್ನಿಂದ ಬಂದಾರ, ಅವರಲ್ಲಿಯೂ ಕೂಡ ಶರಣುಗಳನ್ನ ಹೇಳ್ತಾ, ಹಾಗೇನೆ ಪುಣ್ಯಾತ್ಮರೇ ಈ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿ ಬಹಳ ಸ್ವಲ್ಪ ದಿನದಲ್ಲಿ ಅಗಾಧವಾದಂತ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರನ್ನು ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಈ ವೇದಿಕೆ ಮೇಲೆ ನಮ್ಮ ಪೈಲ್ವಾನ್ರನ್ನ ಮತ್ತು ನೆಹರು ಅವರವ್ರನ್ನ ಮೊದಲು ಮಾಡಿಕೊಂಡು ಸಮಸ್ತ ಗುರು ಹಿರಿಯರೇ, ದಾನಿಗಳೇ, ಅವಿತಕವಾದಂತ ಹೋಮ ಕೈಂಕರ್ಯವನ್ನು ಪೂರೈಸಿದಂತ ನಮ್ಮ ಪೂಜ್ಯ ಶಾಸ್ತ್ರೀಜಿಯವರೇ, ನೂತನ ವಧುವರರೇ, ಮಹಾಜನಗಳೇ, ಶ್ರದ್ಧನೀಯ ತಾಯಂದ್ರೆ, ನಿಮ್ಮೆಲ್ಲರ ಅಂತರಾತ್ಮರುಪ್ತ ಪ್ರಕಾಶಕ್ಕೆ ಶರಣಾರ್ಥಿಗಳು. ಬಹಳ ಹೊತ್ತು ಮಾತಾಡ್ಬೇಕನ್ನುವಂತ ಆಸೆ, ಆದ್ರೆ ಕಾರ್ಯಕ್ರಮ ಒತ್ತಡ ನಮ್ಮನ್ನ ಏನ್ ಮಾಡ್ಯಾವಂದ್ರೆ ಹಗ್ಗೆಲ್ಲ ಕಟ್ಟಿ ಹಾಕ್ಯಾವಂತ. ಹಾಗಾಗಿ ಮುಂದೆ ಹೋಗುವ ಕಾರ್ಯದ ಒತ್ತಡದಲ್ಲಿಯೂ ಕೂಡ ಬಹಳ ಆನಂದ ಅನಿಸ್ತದೆ. ಹಿಂದೆ ಹಿಡ್ಕೊಂಡು ನಿಂತಿದ್ರಲ್ಲ, ಅದನ್ನು ಸತ್ತಿಗೆ ಅಂತ ಕರಿತೇವೆ. ಅದನ್ನು ಆ ಸತ್ತಿಗೆಗೆ ಯಾರು ಬೆಳ್ಳಿ ಕವಚ ಹಾಕಿಲ್ಲ. ಈ ಮಲ್ಲಾಪುರದ ದಿಮಾಕ್ ಎಷ್ಟಿದ್ದಿತ್ತಂತ. ನಿನ್ನೆ ಮೊನ್ನೆ ಕೈ ಖಾಲಿಯಾಗಿಲ್ಲ. ಅತಿ ವಿಜೃಂಭಣೆಯಿಂದ 21 ದಿನದ ಕಾರ್ಯಕ್ರಮನ ಅತಿ ಅದ್ಭುತವಾಗಿ ಅಲ್ಲಿ ನಿಂತು ಮಾಡಿದ್ರು, ಎಲ್ಲೇ ಶರಣ ಬಸಪ್ಪನ ಆವರಣದೊಳಗೆ. ಅದಾದ ಕಾರಣ ಮತ್ತೆ ಫೋನ್ ಹಚ್ಚಿದ್ರು ನಮ್ಮ ಅಧ್ಯಕ್ಷ ಮತ್ತು ನಮ್ಮ ಪೈಲ್ವಾನ್ರು, ನಮ್ಮ ನೆಹರು ಅವರು, ಯಪ್ಪ ಹಿಂಗ ಕಾರ್ಯಕ್ರಮ ಎಲ್ಲಿದು? ಮಲ್ಲಾಪುರದ್ದು. ಬೆಲ್ಲಾಪುರದ್ದು ಎಲ್ಲಿದು? ಬೀರಪ್ಪಂದು. ಹುಕ್ಕೋ ನಿಮ್ಮ ಅಂದೆ. 45 kg ಬೆಳ್ಳಿ ಕುಡ್ಸಪ್ಪ ಅಂದ್ರು.
ನಿಮ್ ತೆಲಿಗಿಲ್ ಕೆಟ್ಟತನ್ರು ನಿಮ್ ರೊಕ್ಕ ಇಲ್ಲಿಟ್ರಿ ನೀವು ಅಂದೇನ. ಎಷ್ಟು ಅಂದ್ರೆ ಕೈ ಯಾರಿಲ್ಲ ಸದಾಶಿವ ಮುತ್ತೆ ಅವ್ರ. ಬಾಳ ವಿಚಿತ್ರ ಈ ಊರು. ಎಷ್ಟು ಕೈ ಆರದೆ ಇದ್ದಾಗ ಎಷ್ಟೋ ದುಡ್ಡನ್ನು ಖರ್ಚು ಮಾಡಿ ಲಕ್ಷ ಲಕ್ಷ